ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡಕ್ಕೆ ಮೊದಲ ವರುಣ ತಂಪೆರೆದಿದ್ದಾನೆ. ಧಾರವಾಡದಲ್ಲಿ ಆಲಿಕಲ್ಲು ಮಳೆಯ ಅಬ್ಬರ ಜೋರಾಗಿದೆ. ಗುಡುಗು ಸಹಿತ ನಗರದಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಬಿಸಿಲಿನ ಬೇಗೆಗೆ ಅಲ್ಲಿನ ಜನರು ತತ್ತರಿಸಿ ಹೋಗಿದ್ರು. ಆದರೆ ಈಗ ವರುಣ ತಂಪೆರೆದಿದ್ದಾನೆ. ವಾರದಿಂದ ಬಿಸಿಲಿನ ತಾಪಕ್ಕೆ ಅಲ್ಲಿರುವಂತಹ ಜನರೆಲ್ಲರೂ ಸುಸ್ತಾಗಿ ಹೋಗಿದ್ರು. ಸಂಜೆಯಿಂದಲೇ ಮೊದಲ ಮಳೆ ಆರಂಭ ಆಗದೆ. ರಾಜ್ಯದಲ್ಲಿ ಒಂದು ಕಡೆ ಬಿಸಿಲು ಸಿಕ್ಕಾಪಟ್ಟೆ ಹೆಚ್ಚಾಗದೆ. ಜನರು ಶೆಕೆಯಿಂದಾಗಿ ಬೇಸತ್ತು ಹೋಗ್ತಾ ಇದ್ದಾರೆ. ಈ ಮಧ್ಯೆ ವಿದ್ಯಾಕಾಶಿ ಧಾರವಾಡದಲ್ಲಿ ಇವತ್ತು ಆಲಿಕಲ್ಲು ಸಹಿತ ಭಾರಿ ಮಳೆಯಾಗಿದೆ. ಈ ಮೂಲಕ ಬಿಸಿಲಿನ ಬೇಗೆಯಿಂದ ಬಳಲ್ತಾ ಇದ್ದಂತಹ ಜನರಿಗೆ ವರುಣ ತಂಪೆರೆದಿದ್ದಾನೆ. ಗುಡುಗು ಸಹಿತ ಮಳೆಯಲ್ಲಿ ಜನರ ಮುಖದಲ್ಲಿ ಒಂದು ಕಡೆ ಹರ್ಷ ಮೂಡ್ತಾ ಇದೆ. ಆದರೆ ಗಾಳಿ ಜೋರಾಗಿ ಬೀಸ್ತಾ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿಯೂ ಕೂಡ ಸಮಸ್ಯೆ ಎದುರಾಗಿದೆ. ಒಟ್ಟಾರೆಯಾಗಿ ಧಾರವಾಡಕ್ಕೆ ಮೊದಲ ವರುಣ ತಂಪೆರೆದಿರೋದ್ರಿಂದ ಸಾಕಷ್ಟು ಜನ ಖುಷಿಯಾಗಿದ್ದಾರೆ. ವಾರದಿಂದ ಬಿಸಿಲಿನ ತಾಪಕ್ಕೆ ಜನರು ಸುಸ್ತಾಗಿದ್ದು, ಆದರೆ ಈಗ ಮಳೆಯಾಗಿದೆ. ಒಂದು ಕಡೆ ಮೊದಲ ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಸಂಜೆಯಿಂದಲೇ ಧಾರವಾಡದಲ್ಲಿ ಮಳೆ ಆರಂಭ ಆಗಿರೋದ್ರಿಂದ ಸಾಕಷ್ಟು ವಾಹನಗಳು ಕೂಡ ಮಳೆಯಲ್ಲಿ ಹೋಗ್ತಾ ಇರುವಂಥದ್ದು. ಇನ್ನು ಎರಡನೇ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಸಾಕಷ್ಟು ಜನ ಮಳೆ ಬಂದಿರುವಂತಹ ಕಾರಣದಿಂದಾಗಿ ವಾಹನಗಳನ್ನು ಅಲ್ಲೇ ನಿಲ್ಲಿಸಿ ಬಸ್ ಸ್ಟ್ಯಾಂಡ್ ಹಾಗೆ ಸಮೀಪದಲ್ಲಿ ನಿಂತಿರತಕ್ಕಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ಕಾರು ಎಲ್ಲ ವಾಹನಗಳು ಕೂಡ ಮಳೆಯಲ್ಲಿಯೇ ಹೋಗ್ತಾ ಇದೆ. ಸಂಜೆಯಿಂದಲೇ ಈ ಮಳೆ ಆರಂಭ ಆಗಿದೆ. ಗುಡುಗು ಸಹಿತ ನಗರದಲ್ಲಿ ಧಾರಾಕಾರವಾದಂತಹ ಮಳೆ ಸುರಿದಿದೆ. ಮೊದಲ ಮಳೆ ಆಗಿರೋದ್ರಿಂದ ಅಲ್ಲಿರುವಂತಹ ಜನರು ಕೂಡ ಸ್ವಲ್ಪ ಮಟ್ಟದಲ್ಲಿ ಖುಷಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಬಿಸಿಲಿನ ಬೇಗೆಯಲ್ಲಿ ಬೆಂದು ಹೋಗ್ತಾ ಇದ್ರು ಜನರು. ಮಧ್ಯಾಹ್ನ ಬೆಳಗ್ಗೆ ರಾತ್ರಿ ಎನ್ನದೇ ಶೆಕೆ ಉಂಟಾಗ್ತಾ ಇತ್ತು. ಆದರೆ ಈಗ ಮಳೆಯಾಗಿರೋದ್ರಿಂದ ಅಲ್ಲಿನ ಜನರು ಕೂಡ ಕೊಂಚ ರಿಲೀಫ್ ಆಗಿದೆ.